ನಮಸ್ಕಾರ ವೀಕ್ಷಕರೇ, ಆರ್ಬಿಟ್ ಮತ್ತು ಸೇವಾ ಸಂಗಮ ಸಂಸ್ಥೆಗಳ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು. ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಬೆಳೆ ವಿಮೆ. ಜುಲೈ 15ರಂದು ಕಲಬುರಗಿ ಜಿಲ್ಲೆ ಸೀತನೂರು ಗ್ರಾಮಕ್ಕೆ ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮದ ಕಾರ್ಯಕರ್ತೆಯಾದ ಶ್ರೀಮತಿ ನಂದಿನಿ ರೈತರ ಹೊಲ ಭೇಟಿ ಮಾಡುವ ಮೂಲಕ ತೋಟಗಾರಿಕೆ ಇಲಾಖೆಯಿಂದ ಮೆಣಸಿನಕಾಯಿ ಬೆಳೆಯುವ ರೈತರಿಗೆ ಅರ್ಧ ಎಕರೆ ಮೆಣಸಿನಕಾಯಿ ಬೆಳೆದಿದ್ದರೆ 14,000 ರೂಪಾಯಿ ಸಹಾಯಧನವನ್ನು ಪಡೆದುಕೊಳ್ಳುವಂತೆ ಮಾಹಿತಿ ನೀಡಲಾಯಿತು. 6 ಜನರ ರೈತರ ದಾಖಲೆಗಳನ್ನು ಸಂಗ್ರಹಣೆ ಮಾಡಿ ಹಸಿರು ಮೆಣಸಿನಕಾಯಿ ಬೆಳೆ ವಿಮೆ ಮಾಡಿಸಲಾಯಿತು. ನಂದೂರ್ಬಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಜಾಗೃತಿ ಕಾರ್ಯಕ್ರಮ. ಜುಲೈ 15ರಂದು ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಲಬುರಗಿ ಸಂಯುಕ್ತಾಶ್ರಯದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ನಂದೂರ್ ಬಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳ ಪತ್ತೆ ಹಚ್ಚುವ ಬಗ್ಗೆ ಮತ್ತು ಉತ್ತೇಜಕ ಚಟುವಟಿಕೆಯನ್ನು ನೀಡುವುದರ ಕುರಿತು ಶ್ರೀ ರಾಜ್ಕುಮಾರ್ ಮಾಹಿತಿಯನ್ನು ನೀಡಿದರು. ಶಾಲಾ ಮಕ್ಕಳು ಹಾಗೂ ಸಹ ಶಿಕ್ಷಕರು ಒಟ್ಟು 60 ಜನ ಉಪಸ್ಥಿತರಿದ್ದರು. ಕಲಬುರಗಿ ತಾಲೂಕಿನ ಸೀತನೂರು ಗ್ರಾಮದಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ. ಜುಲೈ 18ರಂದು ಸೇವಾ ಸಂಗಮ ಸಂಸ್ಥೆ ಉಜ್ಜೀವನ ಕಾರ್ಯಕ್ರಮದ ಯೋಜನೆಯ ಅಡಿಯಲ್ಲಿ ಕಲಬುರಗಿ ತಾಲೂಕಿನ ಸೀತನೂರು ಗ್ರಾಮದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮತಿ ನಂದಿನಿ ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದರ ಮೂಲಕ ಪ್ರತಿಯೊಂದು ಕುಟುಂಬದಲ್ಲಿ ಗಿಡಮರಗಳನ್ನು ಹೆಚ್ಚುವ ಮೂಲಕ ಅದನ್ನು ಜವಾಬ್ದಾರಿಯಿಂದ ಬೆಳೆಸುವುದರ ಜೊತೆಗೆ ವನ ಮಹೋತ್ಸವ ಆಚರಣೆ ಮಾಡಿದರು. ರೈತರಿಗೆ 25 ಸಸಿಗಳನ್ನು ನೀಡುವುದರ ಮೂಲಕ ಪರಿಸರ ಸಂರಕ್ಷಣೆ ಮಾಡುವುದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು ಹಾಗೂ ಮಳೆ ಸಾಂದ್ರತೆ ಹೆಚ್ಚಾಗುವುದರಿಂದ ರೈತರಿಗೆ ವ್ಯವಸಾಯ ಮಾಡಲು ಅನುಕೂಲವಾಗುವುದು ತಿಳಿಸುವುದು. ಈ ಕಾರ್ಯಕ್ರಮದಲ್ಲಿ 30 ಜನರು ಭಾಗವಹಿಸಿದರು. ಉಳಿದರೆ ಕಾಡು ಅಳಿಯದು ನಾಡು ಎಂಬ ಮಾತು ಅಕ್ಷರಶಃ ಸತ್ಯ. ಜುಲೈ 18ರಂದು ಕಲಬುರಗಿ ತಾಲೂಕಿನ ನದಿಸಿನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಮಾಧ್ಯಮ ಶಾಲೆಯಲ್ಲಿ ಸೇವಾ ಸಂಗಮ ಸಂಸ್ಥೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಲಬುರಗಿ ಹಾಗೂ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಶ್ರೀಮತಿ ದಾಕ್ಷಾಯಿಣಿ ಅವರು ಮಾತನಾಡಿ, ಹಸಿರೇ ಉಸಿರು, ಉಳಿದರೆ ಕಾಡು ಅಳಿಯದು ನಾಡು ಎಂಬ ಮಾತು ಅಕ್ಷರಶಃ ಸತ್ಯ. ಗಿಡಗಳಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ದವಸ ಧಾನ್ಯಗಳು. ಆದ್ದರಿಂದ ಪ್ರತಿಯೊಬ್ಬರು ಮನೆಗೊಂದು ಮರ, ಊರಿಗೊಂದು ಕಾಡು ನಿರ್ಮಿಸಬೇಕಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಗಳು, 2 ಸಹ ಶಿಕ್ಷಕರು ಹಾಗೂ 32 ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ತಿಳುಗೋಳ ಗ್ರಾಮದಲ್ಲಿ ಸಂಘದ ರೈತ ಮಹಿಳೆಯರೊಂದಿಗೆ ವನ ಮಹೋತ್ಸವ ಆಚರಣೆ. ಜುಲೈ 19ರಂದು ಕಲಬುರಗಿ ಜಿಲ್ಲೆ ತಿಳುಗೋಳ ಗ್ರಾಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ನವೀನ್ ಸಂಘದ ಮಹಿಳೆಯರಿಗೆ ಮತ್ತು ರೈತರಿಗೆ 20 ಸಸಿಗಳನ್ನು ಕೊಡುವುದರ ಮೂಲಕ ಮತ್ತು 10 ಜನರಿಗೆ ಕೈತೋಟದ ಬೀಜವನ್ನು ವಿತರಿಸುವ ಮೂಲಕ ವನ ಮಹೋತ್ಸವ ಆಚರಿಸಿದರು. CHO ಡಾಕ್ಟರ್ ಮಲ್ಲಿಕಾರ್ಜುನ್ ರವರು ವನ ಮಹೋತ್ಸವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ಸಂಘದ ಮಹಿಳೆಯರಿಗೆ ಮತ್ತು ರೈತರಿಗೆ ಪ್ರತಿ ವರ್ಷ ಗಿಡಮರಗಳನ್ನು ನೀಡುವ ಮೂಲಕ ಜವಾಬ್ದಾರಿಯಿಂದ ಬೆಳೆಸುವಂತೆ ತಿಳಿಸಲಾಯಿತು. ಪರಿಸರ ಬೆಳೆಸುವುದರಿಂದ ಮಳೆಯ ಸಾಂದ್ರತೆ ಹೆಚ್ಚಾಗುವುದು ಹಾಗೂ ಬಿಸಿಲಿನ ತಾಪಮಾನ ಕಡಿಮೆಯಾಗುವುದು ಹಾಗೂ ವಾಯು ಮಾಲಿನ್ಯ ತಡೆಗಟ್ಟಬಹುದು ಎಂದು ಮಾಹಿತಿ ನೀಡಿದರು. ನಂತರ ರೈತರ ಹೊಲಕ್ಕೆ ಭೇಟಿ ನೀಡಿ 8 ಸಸಿಗಳನ್ನು ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಧಿಕಾರಿಗಳಾದ CHO ಡಾಕ್ಟರ್ ಮಲ್ಲಿಕಾರ್ಜುನ್, ಆರೋಗ್ಯ ಅಧಿಕಾರಿಗಳು ಸಿಸ್ಟರ್ ಸುನೀತಾ, ನಾಗಮ್ಮ ಮತ್ತು ಸಂಗೀತ, ಆಶಾ ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ವಿಶ್ವನಾಥ್, ನಿಂಗಮ್ಮ ಮತ್ತು ಶಿಲ್ಪಾ, ಅಂಗನವಾಡಿ ಶಿಕ್ಷಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಒಟ್ಟು 35 ಜನರು ಭಾಗವಹಿಸಿ ಈ ಮಾಹಿತಿಯನ್ನು ಪ್ರೇರಣೆಯನ್ನು ಪಡೆದುಕೊಂಡರು. ನಂದಿಕೂರು ಗ್ರಾಮದಲ್ಲಿ ಮನೆ ಅಂಗಳದ ಕೈತೋಟದ ಕುರಿತು ಮಾಹಿತಿ. ಜುಲೈ 18ರಂದು ಕಲಬುರಗಿ ಜಿಲ್ಲೆಯ ನಂದಿಕೂರು ಗ್ರಾಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀಮತಿ ಇಂದು ಅಮಿನಾ ಬಿ ಸಂಘದ ಸದಸ್ಯರಿಗೆ ತಮ್ಮ ಮನೆ ಹತ್ತಿರ ತರಕಾರಿ ಬೀಜಗಳನ್ನು ತಂದು ಕೈತೋಟವನ್ನು ಮಾಡಿದರೆ ತಾಜಾ ತರಕಾರಿಗಳನ್ನು ಸೇವಿಸಬಹುದು. ಈಗಿನ ತರಕಾರಿ ಬೆಲೆ ಏರಿಕೆ ಆಗಿದೆ, ಆದ್ದರಿಂದ ನೀವು ಮನೆಯಲ್ಲಿ ಕೈತೋಟ ಮಾಡಿದರೆ ಹಣ ಉಳಿತಾಯವಾಗುತ್ತದೆ ಎಂದು 15 ಜನ ಸದಸ್ಯರಿಗೆ ಮಾಹಿತಿ ನೀಡಿದರು. ಈಗ ಒಂದು ಗಂಟೆ ಪಲ್ಯ ನೀವು ಬೆಳೆಸಿದ ಮೇಲೆ ಮನೆಗೆ ಹಾಕಿದ್ಮೇಲೆ ಆಮೇಲೆ ಮಾರಾಟ ಮಾಡಿದ್ರೆ ತಿಂಗಳಿಗೆ ಒಂದು ದಿನಕ್ಕೆ 4 ಮೆಂತಿ ಪಲ್ಯ ಬೇಕಂದ್ರೆ ಎಷ್ಟಾಯ್ತು ನಿಮಗೆ? 80 ರೂಪಾಯಿ, 100 ರೂಪಾಯಿ ಆಗ್ತದೆ. ಅದಕ್ಕೆ ಹಿಂಗೆ ಕೈತೋಟ ಮಾಡಿ ಮಾರಾಟ ಮಾಡಿ, ಯಾಕಂದರೆ ನಿಮಗೂ ಲಾಭ ಆಗ್ತದೆ. ಮಹಿಳೆಯೊಬ್ಬರು ಸೇವಾ ಸಂಗಮ ಸಂಸ್ಥೆಗೆ ಧನ್ಯವಾದಗಳು ತಿಳಿಸಿದ್ದಾರೆ. ನನ್ನ ಹೆಸರು ಕೀರ್ತಿರಿ, ನಾವು ನಂದಿಕೂರ್ಲಿಂದ ಮಾತಾಡುತ್ತಿದ್ದೇವ್ರಿ. ನಮಗೆ ಗ್ಯಾಸ್ ಇದ್ದಿದ್ದಿಲ್ರಿ. ಗ್ಯಾಸ್ ಬಗ್ಗೆ ಇಂದು ಮೇಡಮ್ ಅವರು ಹೇಳಿದ್ರಿ, ಸಂಘನಾಗಿದ್ದೇವ್ರಿ. ಆ ರೀತಿಗೆ ಇಂದು ಮೇಡಮ್ ಭೇಟಿಯಾಗಿ
ಇದು ಗ್ಯಾಸ್ ಬಗ್ಗೆ ಹೇಳಿ ಅರ್ಜಿ ಹಾಕ್ಸಿ ಮೋದಿ ಕಡೆಯಿಂದ ಗ್ಯಾಸ್ ಇಸ್ಕೊಟ್ಟಾರಿ. ನಾವು ಅವಾಗ ಒಲೆ ಮೇಲೆ ಮಾಡ್ತಿದ್ದೇವ್ರಿ, ಈಗ ಗ್ಯಾಸ್ ಮೇಲೆ ಮಾಡ್ಲತ್ತಿದ್ದೇವ್ರಿ. ಇದರಿಂದ ಬಹಳ ಅನುಕೂಲ ಆಗೇದ್ರಿ. ಸೇವಾ ಸಂಗಮದವರಿಗೆ ಬಹಳ ಧನ್ಯವಾದ. ಇದೀಗ ಆರ್ಬಿಟ್ ಸಂಸ್ಥೆಯ ಮುಖ್ಯಾಂಶಗಳು. ಜುಲೈ 16ರಂದು ಬೀದರ್ ಜಿಲ್ಲೆ ರೇಕುಳ್ಗಿ ಗ್ರಾಮದ ಫಲಾನುಭವಿ ಮನೆ ಭೇಟಿ ನೀಡಿ ಮಾತ್ರೆಗಳನ್ನು ಪರೀಕ್ಷಿಸಿ ಮಾತ್ರೆಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಲು ಮತ್ತು ದಿನನಿತ್ಯ ಮನೆಯಲ್ಲಿ ಚಿಕ್ಕ ಚಿಕ್ಕ ಕೆಲಸ ಮಾಡಲು ಸಲಹೆ ನೀಡಲಾಯಿತು. ಬೇಂಚಿಂಚೋಳಿ ಗ್ರಾಮದಲ್ಲಿ ಸೇವಾ ಸಿಂಧು ಪೋರ್ಟಲ್ ಕುರಿತು ಮಾಹಿತಿ. ಜುಲೈ 16ರಂದು ಹುಮ್ನಾಬಾದ್ ತಾಲೂಕಿನ ಬೇಂಚಿಂಚೋಳಿ ಗ್ರಾಮದಲ್ಲಿ ಭಾಗ್ಯವಂತಿ ಪೋಷಕರ ಸಭೆಯನ್ನು ನಡೆಸಲಾಯಿತು. ಶ್ರೀಮತಿ ಪ್ರೀತಿ ಸಭೆಯಲ್ಲಿ ಉಪಸ್ಥಿತರಿದ್ದು ಗುಂಪಿನಲ್ಲಿರುವ ಸದಸ್ಯರ ಸಮಸ್ಯೆಗಳನ್ನು ಆಲಿಸುವುದರ ಮೂಲಕ ಅವರಿಗೆ ಸರ್ಕಾರದಿಂದ ಸಿಗುವ ಸೇವಾ ಸಿಂಧು ಪೋರ್ಟಲ್ನಲ್ಲಿರುವ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲಾಯಿತು. ಹಾಗೂ ಇನ್ನುಳಿದ ಅಂಗವಿಕಲರನ್ನು ನೀವು ಗುರುತಿಸಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿ ಸ್ವಯಂ ಸೇವೆ ಮಾಡಲು ಪ್ರೇರೇಪಣೆ ಮಾಡಲಾಯಿತು. ಈ ಸೌಲಭ್ಯವು ಅಂಗವಿಕಲರನ್ನು ಪೋಷಣೆ ಮಾಡುವ ಪೋಷಕರಿಗೆ ಸಿಗುತ್ತದೆ ಎಂದು ಮನವರಿಕೆ ಮಾಡಲಾಯಿತು. ಈ ಸಭೆಯಲ್ಲಿ 7 ಪೋಷಕರು ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡರು. ಗಡವಂತಿ ಗ್ರಾಮದಲ್ಲಿ ವಿಕಲಚೇತನರ ಸಂಘ ಸಭೆ. ಹುಮ್ನಾಬಾದ್ ತಾಲೂಕಿನ ಗಡವಂತಿ ಗ್ರಾಮದಲ್ಲಿ ಮಾಣಿಕ್ ಪ್ರಭು ವಿಕಲಚೇತನರ ಸಂಘ ಸಭೆ ಮಾಡಲಾಯಿತು. ಸಂಘದಲ್ಲಿ ಚರ್ಚೆ ಮಾಡಿದ ವಿಷಯಗಳು ಸರಿಯಾದ ಸಮಯಕ್ಕೆ ಸಭೆಗೆ ಬರಬೇಕು. ಸಭೆಯಲ್ಲಿ ವನ ಮಹೋತ್ಸವದ ಬಗ್ಗೆ ಮಾತನಾಡಲಾಯಿತು. ತಮ್ಮ ತಮ್ಮ ಮನೆಗಳಲ್ಲಿ ಒಂದೊಂದು ಗಿಡಗಳನ್ನು ಮನೆಯಲ್ಲಿ ಹಚ್ಚಿಕೊಳ್ಳಬೇಕು ಮಾಹಿತಿ ನೀಡಿದರು. ಮತ್ತು ಸರ್ಕಾರಿ ಸೌಲಭ್ಯ ಬಗ್ಗೆ, UDID ಕಾರ್ಡ್ ಬಗ್ಗೆ ಮತ್ತು ಪೆನ್ಷನ್ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಭೇಟಿ ಮಾಡಬೇಕು. ಗ್ರಾಮ ಸಭೆಗಳಲ್ಲಿ ಭಾಗವಹಿಸಬೇಕು. ವಿಕಲಚೇತನರಿಗೆ ಪಂಚಾಯಿತಿಗಳಲ್ಲಿ 5% ಬಜೆಟ್ ಇರುತ್ತದೆ. ಅದಕ್ಕೆ ನೀವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಭೇಟಿ ಮಾಡಿ ತಿಳಿದುಕೊಳ್ಳಬೇಕು ಎಂದು ಮಾಹಿತಿ ನೀಡಲಾಯಿತು. ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಪ್ರಾರಂಭಿಕ ಶಿಕ್ಷಣದ ಮಕ್ಕಳಿಗೆ ಚಟುವಟಿಕೆ. ಹುಮ್ನಾಬಾದ್ ತಾಲೂಕಿನ ಹಳ್ಕೆಡ್ಬಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಕಾರ್ಯಕರ್ತರಾದ ಶ್ರೀಮತಿ ಮಮತಾ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಮಕ್ಕಳನ್ನು ಸಬ್ ಸೆಂಟರ್ ಕರೆಸಿ ಬಣ್ಣ ಬಣ್ಣಗಳ ವಸ್ತುಗಳನ್ನು ಗುರುತಿಸುವುದು ಮತ್ತು ಸನ್ನೆ ಮುಖಾಂತರ ಮಾತನಾಡಿಸುವುದು, ಹಣ್ಣುಗಳನ್ನು ಗುರುತಿಸುವುದು ಇನ್ನಿತರ ಚಟುವಟಿಕೆಗಳನ್ನು ಕೈಗೊಂಡರು. ಜುಲೈ 16ರಂದು ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಮತ್ತು ಕ್ರಾಸ್ ಸಂಸ್ಥೆ ಬೆಂಗಳೂರು ನೇತೃತ್ವದಲ್ಲಿ 5 ಸಹಭಾಗಿ ಸಂಸ್ಥೆಗಳಿಗೆ ಮಹಾಸಂಘ ಬಲವರ್ಧನೆ ಮತ್ತು ಸಾಮರ್ಥ್ಯ ಹೆಚ್ಚಿಸುವಿಕೆ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಫಾದರ್ ವಿಕ್ಟರ್ ವಾಸ್ ನಿರ್ದೇಶಕರು ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಇವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡುತ್ತಾ 5 ಕ್ಷೇತ್ರಗಳಲ್ಲಿ ಮುಂದೆ ಬಂದು ಇತರರನ್ನು ಸಹ ಮುಂದೆ ತರುವಂತಹ ಕೆಲಸವನ್ನು ಮಾಡುವಲ್ಲಿ ಮುಂದಾಗಿರಿ ಎಂದು ನುಡಿದರು. ಗುಣಮಟ್ಟಕ್ಕೆ ತಲುಪಬೇಕಾದ್ರೆ ಅದಕ್ಕೆ ಪದಾಧಿಕಾರಿಗಳು ಹೋಗಬೇಕು. ಅದರ ಒಂದು ಸದಸ್ಯರಾಗಿ ನೀವಿದ್ದೀರಿ. ಮಹಾಸಂಘದ ಒಂದು ಸದಸ್ಯರಾಗಿ ನಿಮ್ಮ ಜವಾಬ್ದಾರಿ ಇದೆ. ಈ ಒಂದು ಪ್ರಜೆಗಳ ಜೀವನದಲ್ಲಿ ಅವರು ನಾಯಕರಾಗಿ ಬದಲಾಯಿಸುವ ಜವಾಬ್ದಾರಿ ನಿಮ್ಮಲ್ಲಿದೆ. ಶ್ರೀಮತಿ ಲೈನಾ ಮತ್ತು ಸಿಸ್ಟರ್ ನ್ಯಾನ್ಸಿ ಲೋಬೋ ಮಹಿಳಾ ಸಬಲೀಕರಣ ಯೋಜನೆಯ ರಾಜ್ಯ ಸಂಯೋಜಕಿ ಹಾಗೂ ರಾಜ್ಯ ಸಲಹೆಗಾರರು, ಕ್ರಾಸ್ ಸಂಸ್ಥೆ ಬೆಂಗಳೂರು ಇವರು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದು ಸಂಘ, ಮಹಾಸಂಘ, ತಾಲೂಕಾ ಒಕ್ಕೂಟ ಹಾಗೂ ಜಿಲ್ಲಾ ಒಕ್ಕೂಟಗಳ ಕುರಿತು ತರಬೇತಿಯನ್ನು ನೀಡುತ್ತಾ ನಿಮ್ಮ ಒಕ್ಕೂಟಗಳನ್ನು ಹೇಗೆ ಬಲಪಡಿಸುತ್ತೀರಾ ಮತ್ತು ಒಕ್ಕೂಟವನ್ನು ಸಮಾಜದಲ್ಲಿ ಹೇಗೆ ಗುರುತಿಸಬಹುದು ಎನ್ನುವ ಪ್ರಶ್ನಾವಳಿಯನ್ನು ಮಾಡಿದರು. 4 ಸಹಭಾಗಿ ಸಂಸ್ಥೆಯಿಂದ 42 ಜನ ಶಿಬಿರಾರ್ಥಿಗಳು ಭಾಗವಹಿಸಿ ಈ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಮತ್ತು ಗುಂಪು ಚಟುವಟಿಕೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ತರಬೇತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮಹಿಳಾ ಸಬಲೀಕರಣ ಯೋಜನೆಯ ಸುಸ್ಥಿರತೆಯ ಬಗ್ಗೆ ತಿಳಿದುಕೊಂಡರು. ಈಗ ನಮ್ಮೊಂದು ರಾಜ್ಯ ಒಕ್ಕೂಟ ಇದೆ, ಅದನ್ನು ಮಾಲಿನಿ ಮಹಿಳಾ ರಾಜ್ಯ ಒಕ್ಕೂಟ ಅಂತ ನಾವು ಕರಿತೀವಿ. ಮಾರ್ಚ್ 26ನೇ ತಾರೀಕಿನಂದು ಅದು ಉದ್ಘಾಟನೆಯಾಗಿದೆ. ಈ ಸಂದರ್ಭದಲ್ಲಿ ಆರ್ಬಿಟ್ ಸಂಸ್ಥೆಯ ಆವರಣದಲ್ಲಿ ಗಿಡಗಳನ್ನು ನೆಡುವುದರ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಾನಸಿಕ ಅಸ್ವಸ್ಥತೆ ಹಾಗೂ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ. ಜುಲೈ 16ರಂದು ಭಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು ಮಕ್ಕಳಿಗೆ ನವಜೀವನ ಲಿವ್ ಲವ್ ಲಾವ್ ಫೌಂಡೇಶನ್ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಕುಮಾರ್ ರವರು ಮಾನಸಿಕ ಅಸ್ವಸ್ಥತೆ ಮತ್ತು ಕ್ಯಾನ್ಸರ್ ಕುರಿತು ಅರಿವು ಮೂಡಿಸಿದರು. ಮಾನಸಿಕ ರೋಗ ಎಂದರೇನು, ಮಾನಸಿಕ ರೋಗಕ್ಕೆ ಕಾರಣ, ಮಾನಸಿಕ ಕಾಯಿಲೆಯ ಲಕ್ಷಣಗಳು ಮತ್ತು ಚಿಕಿತ್ಸೆ ಬಗ್ಗೆ ಅರಿವು ಮೂಡಿಸಲಾಯಿತು. ಹಾಗೂ ಕ್ಯಾನ್ಸರ್ ಕಾಯಿಲೆ ಹೇಗೆ ಬರುತ್ತದೆ ಮತ್ತು ಅದನ್ನು ಪತ್ತೆ ಹಚ್ಚುವ ವಿಧಾನವನ್ನು ತಿಳಿಸಲಾಯಿತು. ಹಾಗೂ ಪ್ರತಿ ತಿಂಗಳು 2ನೇ ಮಂಗಳವಾರ ಭಾಲ್ಕಿಯಲ್ಲಿ DMHP ಕ್ಯಾಂಪ್ ಇರುತ್ತದೆ ಎಂದು ಹೇಳಲಾಯಿತು. ಈ ಜಾಗೃತಿ ಕಾರ್ಯಕ್ರಮದಲ್ಲಿ 42 ಜನ ಕಾಲೇಜು ಮಕ್ಕಳು ಉಪಸ್ಥಿತರಿದ್ದರು. ಕ್ರಾಸ್ ಸಂಸ್ಥೆಯಿಂದ 1 ವರ್ಷದ ಕಾರ್ಯಸಾಧನೆಯ ಮೌಲ್ಯಮಾಪನ. ಜುಲೈ 17ರಂದು ಹುಮ್ನಾಬಾದ್ ತಾಲೂಕಿನ ಆರ್ಬಿಟ್ ಸಂಸ್ಥೆಗೆ ಕ್ರಾಸ್ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ರಿಚರ್ಡ್ ಪಾಯ್ಸ್ ಆಗಮಿಸಿದರು.
ಮತ್ತು ಮಹಿಳಾ ಸಬಲೀಕರಣ ಯೋಜನೆಯ ರಾಜ್ಯ ಸಂಯೋಜಕಿಯರಾಗಿರುವ ಶ್ರೀಮತಿ ಲೈನಾ, ಸಿಸ್ಟರ್ ನ್ಯಾನ್ಸಿ ಲೋಬೋ, ಮಹಿಳಾ ಸಬಲೀಕರಣ ಯೋಜನೆಯ ರಾಜ್ಯ ಸಲಹೆಗಾರರು 1 ವರ್ಷದಲ್ಲಿ ಮಾಡಿರುವ ಕಾರ್ಯಸಾಧನೆಯ ಕುರಿತು ಮೌಲ್ಯಮಾಪನವನ್ನು ಮಾಡಿದರು. ಉದ್ದೇಶ 2ಕ್ಕೆ ಮತ್ತು 3ಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಫಲಿತಾಂಶ ಬರುವಂತೆ ನೋಡಿಕೊಳ್ಳುವಲು ತಿಳಿಸಿದರು. ಆರ್ಬಿಟ್ ಸಂಸ್ಥೆಯ ನಿರ್ದೇಶಕರ ಫಾದರ್ ವಿಕ್ಟರ್ ವಾಸ್ ರವರು ಮಹಾಸಂಘ, ತಾಲೂಕು ಒಕ್ಕೂಟ, ಜಿಲ್ಲಾ ಒಕ್ಕೂಟಗಳನ್ನು ಬಲಪಡಿಸುವಂತೆ ಸೂಚಿಸಿದರು. ಈ ಸಭೆಯಲ್ಲಿ ಸಂಸ್ಥೆಯ ನಿರ್ದೇಶಕರು, ಕಾರ್ಯಕ್ರಮಗಳ ವ್ಯವಸ್ಥಾಪಕರು, ಸಹ ನಿರ್ದೇಶಕರು ಮತ್ತು ಮಹಿಳಾ ಸಬಲೀಕರಣ ಯೋಜನೆಯ ಸಂಯೋಜಕರು, ಕಾರ್ಯಕರ್ತರು ಭಾಗವಹಿಸಿ ಮುಂದೆ ಯೋಜನೆಗೆ ತಕ್ಕಂತೆ ಕೆಲಸ ಮಾಡಿ ಪರಿಣಾಮಕಾರಿ ಫಲಿತಾಂಶ ಕೊಳ್ಳುವುದರಲ್ಲಿ ಮುಂದಾಗುವುದರ ಕುರಿತು ತಿಳಿದುಕೊಂಡರು. ಬೇಬಿ ಸ್ಕ್ರೀನಿಂಗ್ ಹಾಗೂ ನ್ಯೂನತೆಗೊಳಗಾದ ಮಕ್ಕಳ ಕುರಿತು ಪೋಷಕರಿಗೆ ಮಾಹಿತಿ. ಜುಲೈ 18ರಂದು ಚಿಡಗುಪ್ಪ ಪಟ್ಟಣದ ಬಾಳಬಾಯ್ ಏರಿಯಾದಲ್ಲಿ ಆರ್ಬಿಟ್ ಸಂಸ್ಥೆ ಕಾರ್ಯಕರ್ತೆ ಆದ ಶ್ರೀಮತಿ ಮಮತಾ 2 ಅಂಗನವಾಡಿಗಳ ಭೇಟಿ ನೀಡಿ ಬೇಬಿ ಸ್ಕ್ರೀನಿಂಗ್ ಮುಖಾಂತರ ನ್ಯೂನತೆಗೆ ಒಳಗಾದ ಮಗುವನ್ನು ಪತ್ತೆ ಹಚ್ಚಿ ಮಗುವಿನ ಮನೆ ಭೇಟಿ ಮಾಡಿ ಪೋಷಕರಿಗೆ ಆರ್ಬಿಟ್ ಸಂಸ್ಥೆ ಬಗ್ಗೆ ಮಾಹಿತಿ ತಿಳಿಸಿದರು. ಮಗುವಿನ ನ್ಯೂನತೆಯನ್ನು ಹೋಗಲಾಡಿಸುವ ಚಟುವಟಿಕೆಗಳು ಮನೆಯಲ್ಲಿ ಸಿಕ್ಕಂಥ ವಸ್ತುಗಳನ್ನು ಬಳಸಿಕೊಂಡು ಬಲೂನ್, ವಿಸಿಲ್, ಪೌಡರ್ ಮತ್ತು ಮಸಾಜ್ ಮಾಡುವ ಮುಖಾಂತರ ಚಟುವಟಿಕೆ ಮಾಡಲು ಪೋಷಕರಿಗೆ ತಿಳಿಸಿದರು. ಆರ್ಬಿಟ್ ಸಂಸ್ಥೆಯು ಸುಮಾರು 30 ವರ್ಷಗಳಿಂದ ಬಡಬಗ್ಗರಿಗಾಗಿ ಕೆಲಸ ಮಾಡುತ್ತಿದ್ದು ಸಮಾಜ ಸೇವೆಯಲ್ಲಿ ಗಣನೀಯ ಸ್ಥಾನವನ್ನು ಹೊಂದಿದೆ. ಪ್ರಸ್ತುತವಾಗಿ ಉಡ್ಬಾಳ್ ಹಾಗೂ ಉಜಿನಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಕೈಗೆತ್ತಿಕೊಂಡು ಬಡ ಮಹಿಳೆಯರಿಗೆ ಅನುಕೂಲವಾಗಲೆಂದು ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿಯನ್ನು 2 ತಿಂಗಳ ಕಾಲ ನೀಡಲು ಮುಂದಾಗಿದೆ. ಈ ತರಬೇತಿಯಲ್ಲಿ ಸುಮಾರು 20 ಮಹಿಳೆಯರು ಇದ್ದು ಅತಿ ಸಂತೋಷದಿಂದ ಬ್ಯೂಟಿಷಿಯನ್ ಮತ್ತು ಟೈಲರಿಂಗ್ ಕಲಿಯುವಲ್ಲಿ ಮುಂದಾಗಿದ್ದಾರೆ. ಇದು ತುಂಬ ಹೆಮ್ಮೆಯ ವಿಷಯವಾಗಿದೆ ಎಂದು ಅವರೇ ವ್ಯಕ್ತಪಡಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವಂಜಲಿ, ತಂದೆ ಹೆಸರು ರಾಜಪ್ಪ. ಕಾರಿಸ್ಟಾಸ್ ಇಂಡಿಯಾದವರು ನಮ್ಗೆ ಸಹಾಯ ಮಾಡಿದ್ದಾರೆ, ಹನಿ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ. ನಮ್ಮ ಅಕ್ಕ ನಿಖಿತಾ ಅಂತ, ಅವಳ ಬದಲಿ ನಾನು ಬಂದಿದ್ದೀನಿ. ಅವ್ರು ಸಹಾಯ ಮಾಡಿದ್ದರಿಂದ ನಾನು ಸ್ವಂತ ನನ್ನ ನೆನಪಿಟ್ಕೊಂಡು ಹೊಲಕ್ಕೆ ಕಲ್ತಿದ್ದೀನಿ. 2 ತಿಂಗಳು ಸಲುವಾಗಿ ಅವ್ರು ಹೇಳಿದ್ದಾರೆ. ಆ 2 ತಿಂಗಳಲ್ಲಿ ನಾನು ಕಲ್ತಿರೋದು ಬ್ಲೌಸ್ ಹೊಲಿಯೋದು, ಬ್ಲೌಸು, ಚೂಡಿದಾರ, ಡ್ರೆಸ್ಸು, ಅಂಬ್ರೆಲಾ ಇವೆಲ್ಲ ಕಲ್ತಿದ್ದೇವೆ. ಅದ್ರ ಸಲುವಾಗಿ ಆರ್ಬಿಟ್ ಸಂಸ್ಥೆಯಿಂದ ನಮ್ಗೆ ಸಹಾಯ ಆಗಿದೆ. ಹಾಗಾಗಿ ನನ್ನಿಂದ, ನಮ್ಮ ಮನೆಯಿಂದ ಆರ್ಬಿಟ್ ಸಂಸ್ಥೆಗೆ ಧನ್ಯವಾದ ಹಾಗೂ ಕಾರಿಟಾಸ್ ಇಂಡಿಯಾದವರಿಗೂ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದ.